ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಮಲ್ನಾಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬೆಳಗಿನ ರೂಟೀನ್ನ ನಾನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ್ದೆ, ಆಚೆ ಬಂದು ಆರಾಮಾಗಿ ಕುತ್ಕೊಂಡು ಒಂದು ಗ್ಲಾಸ್ ಬಿಸಿನೀರಿಂದ ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಇವಾಗ 6 ಗಂಟೆ ಆಗಿದೆ ಟೈಮು. ಬೆಳಗ್ಗೆ ಎದ್ದಿದ್ದೆ, ಒಂದು ಗ್ಲಾಸು ಉಗುರು ಬೆಚ್ಚಗೆ ನೀರು. ನಾನು ಜಾಸ್ತಿ ಉಗುರು ಬೆಚ್ಚಗೆ ಅನ್ನೋದಕ್ಕಿಂತ ನಾನು ಜಾಸ್ತಿ ಬಿಸಿನೂ ಅಲ್ಲ ಅಥವಾ ಜಾಸ್ತಿ ತಣ್ಣಗೆ ಕೂಡ ಅಲ್ಲ. ಒಂದು ಸ್ವಲ್ಪ ಬಿಸಿನೇ ನಾನು ನೀರನ್ನ ಕುಡಿತೀನಿ. ನನಗೆ ಅದು ಅಭ್ಯಾಸ ಇದೆ. ಕೆಲವರಿಗೆ ಬಿಸಿ ಕುಡಿಯೋದಕ್ಕಾಗೋದಿಲ್ಲ. ಉಗುರು ಬೆಚ್ಚಗಿರೋ ಅಷ್ಟು ನೀರನ್ನ ಕುಡಿದ್ರೂ ನಡೆಯುತ್ತೆ. ಅಥವಾ ತಣ್ಣೀರು ಕೂಡ ಕುಡಿಬೋದು. ಬಿಸಿನೀರು ಅಥವಾ ತಣ್ಣೀರು ಎರಡರಲ್ಲಿ ಯಾವುದಾದ್ರೂ ಕುಡಿಬೋದು. ಆದರೆ ಬೆಳಗ್ಗೆಯೇ ಒಂದು ಗ್ಲಾಸ್ ನೀರಿಂದ ನೀವು ದಿನಾನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಇವತ್ತು ನವೆಂಬರ್ 14 ಮಕ್ಕಳ ದಿನಾಚರಣೆ, ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ನನ್ನ ಮಗಳು ಫಸ್ಟೇ ಒಂದು ಡ್ರೆಸ್ನ ಬುಕ್ ಮಾಡಿಸ್ಕೊಂಡಿದ್ಲು. ಇದು ನೋಡ್ತಾ ಇರ್ಬೋದು ನೀವು, ಇದು ಅವಳು ಮಾಡಿ ಇಟ್ಕೊಂಡಿದ್ದಾಳೆ ಟೀಚರ್ಸ್ಗೆ ನಾವು ಕೊಡೋದಕ್ಕೆ ಅಂತ. ಮಾಡ್ಕೊಂಬನ್ನಿ ಅಂತೇನೋ ಹೇಳಿದ್ರಂತೆ ಸ್ಕೂಲಲ್ಲಿ. ಹಾಗಾಗಿಬಿಟ್ಟು ಇದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಇವಾಗ ನೋಡ್ತಾ ಇರ್ಬೋದು, ನಾನು ವೀಡಿಯೋ ಮಾಡ್ಕೊತಾ ಇದ್ದಾಳು, ನಾಚ್ಕೊತಾ ಇದ್ದಾಳೆ. ನನ್ನ ಮಕ್ಕಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ವೀಡಿಯೋದಲ್ಲಿ ಎಲ್ಲ ಬರೋದಕ್ಕೆ ಒಂದು ಸ್ವಲ್ಪ ಇಷ್ಟಪಡಲ್ಲ, ನಾಚ್ಕೊತಾರೆ ಜಾಸ್ತಿನೇ. ಇವಾಗೇನು ಡ್ರೆಸ್ ಹಾಕ್ಕೊಂಡಿದ್ದಾಳೋ ಈ ಡ್ರೆಸ್ನೇ ನವೆಂಬರ್ 14 ನನಗೆ ಬೇಕು ಅಂತ ಹೇಳಿ ಮುಂಚೆನೇ ಬುಕ್ ಮಾಡಿಸ್ಕೊಂಡಿದ್ಲು. ಲಾಸ್ಟಿಗೆ ಅವಳು ಮುಖ ತೋರಿಸ್ತಾ ಇಲ್ಲ, ನಾಚ್ಕೋತಾ ಇದ್ದಾಳೆ. ಸರಿ, ಹಾಗೆ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾಳೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಒಂದು ಚಪಾತಿ ಮಾಡಿದ್ದೆ, ಚಪಾತಿನ ತಿನ್ನಿಸ್ಬಿಟ್ಟು ಬಾಕ್ಸಿಗೆ ಚಿತ್ರಾನ್ನ ಮಾಡಿದ್ದೆ, ಅದನ್ನು ಹಾಕ್ಕೊಟ್ಟೆ, ತೊಗೊಂಡು ಹೋಗ್ತಾ ಇದ್ದಾಳೆ. ನಿನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಗಾಡಿ ಸರ್ವಿಸಿಗೆ ಬಿಟ್ಟಿದ್ವಿ ಅಂತ, ಅದು ಇವತ್ತು ಕೊಟ್ಟಿದ್ದಿಲ್ಲ. ಜಾಸ್ತಿ ಗಾಡಿ ಇರೋದ್ರಿಂದ ಗಾಡಿ ಕೊಟ್ಟಿದ್ದಿಲ್ಲ. ಹಾಗಾಗಿಬಿಟ್ಟು ಇವಾಗ ಆಟೋ ಬುಕ್ ಮಾಡಿ ಆಟೋದಲ್ಲೇ ಕಳಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಆಟೋ ಬಂದಿದೆ, ಬುಕ್ ಮಾಡಿದ್ದೆ. ಇವಾಗ ಹೋಗ್ತಾ ಇದ್ದಾಳೆ. ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಗಾಡಿನ, ಹೋಗಿ ತೊಗೊಬರ್ಬೇಕು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಇವಾಗ ಸ್ವಲ್ಪ ಸೋಯಾ ಕಬಾಬ್ ಮಾಡಬೇಕು ಅಂತ ಬೆಳಿಗ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೆ ಬೆಳಿಗ್ಗೆ ಮಾಡಿಕೊಡೋಕ್ಕಾಗಿಲ್ಲ ಮಕ್ಕಳಿಗೆ. ಸರಿ, ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಧ್ಯಾಹ್ನ ಬಂದು ಒಂದೊಂದು ಸರಿ ಊಟ ಮಾಡ್ತಾರೆ, ಒಂದೊಂದು ಸರಿ ಮಾಡೋದಿಲ್ಲ. ಇಲ್ಲಾಂದರೆ ಸಂಜೆ ಟೀ ಟೈಮ್ಗಾದರೂ ಮಾಡಿಕೊಡ್ಬೇಕು. ಊಟ ಮಾಡಿದ್ರೆ ಊಟದ ಟೈಮಲ್ಲಿ ಮಾಡಿಕೊಡ್ತೀನಿ, ಅಲ್ಲಂದರೆ ಸಂಜೆ ಟೀ ಟೈಮ್ಗೆ ಮಾಡಿಕೊಡ್ತೀನಿ. ಇವಾಗ ನಾನು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಬಾಬ್ನ ಮಾಡ್ಕೊತಾ ಇದ್ದೀನಿ. ಈ ಸೋಯಾ ಕಬಾಬ್ ಅಂತೂ ಭಾಳ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸಂಜೆ ಟೀ ಟೈಮಿಗೆ ಅಥವಾ ಮಕ್ಕಳಿಗೆ ಬಾಕ್ಸಿಗೆ ಸ್ನ್ಯಾಕ್ಸ್ ಆಗಿ ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ನೀವು ಆರಾಮಾಗಿ ಮಾಡ್ಕೋಬೋದು. ಭಾಳ ಚೆನ್ನಾಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದ್ರ ವಿಡಿಯೋ ನಿಮಗೆ ಬೇಕು ಅಂದರೆ ನನ್ನ ಕುಕ್ಕಿಂಗ್ ಚಾನಲ್ ಇದೆ, ಪವಿತ್ರ ಮಲ್ನಾಡ್ ಕುಕ್ಕಿಂಗ್ ಅಂತ. ಅದನ್ನು ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಅದರಲ್ಲಿ ಈ ವಿಡಿಯೋ ಇದೆ, ನೀವು ನೋಡಿಬಿಟ್ಟು ಮಾಡ್ಕೋಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಸೋಯಾ ಕಬಾಬ್ನ ರೆಡಿ ಮಾಡಾಗಿದೆ. ಇದು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನನ್ನ ಕುಕ್ಕಿಂಗ್ ಚಾನಲ್ಗೆ ವೀಡಿಯೋ ಬೇಕಿತ್ತು, ಹಾಗಾಗಿಬಿಟ್ಟು ಇದನ್ನೆಲ್ಲ ಇಟ್ಟು ಗಾರ್ನಿಷ್ ಮಾಡಿ ಫೋಟೋನ ತೊಗೋತಾ ಇದ್ದೆ. ಅದಾದಮೇಲೆ ತಿಂಡಿಗೆ ಹೇಳಿದ್ನಲ್ಲ ಚಿತ್ರಾನ್ನ ಮಾಡಿದ್ದೆ ಅಂತ, ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನೊಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ.
ಇಲ್ಲಿ ಚಿತ್ರಾನ್ನ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಸೋಯಾ ಕಬಾಬ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ಕೋಬೇಕಿತ್ತು, ಆದರೆ ನನಗೆ ವೀಡಿಯೋಗೆ ಬೇಕಾಗಿತ್ತು. ಹಾಗಾಗಿಬಿಟ್ಟು ಸ್ವಲ್ಪ ಅಂದರೆ ಸರಿಯಾಗಿ ಪ್ಲೇಟ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ. ಸರಿ, ಅದು ಇಟ್ಬಿಟ್ಟು ಮತ್ತೆ ಏನೋ ಸ್ವಲ್ಪ ಆಮೇಲೆ ಮತ್ತೆ ಅದು ಎಣ್ಣೆಲಿ ಹಾಕಿ ಮತ್ತೆ ಬಿಸಿ ಮಾಡಿ ತಿಂದರೆ ಆಯಿತು ಅಂತ. ಅಂದರೆ ಸ್ವಲ್ಪನೇ ಮಾಡ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಬೆಳಗ್ಗೆ ಮಕ್ಕಳಿಗೆ ಚಪಾತಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಬ್ರೇಕ್ಫಾಸ್ಟಿಗೆ, ಹಾಗೆ ನಾನು ಒಂದು ಚಪಾತಿ ಮಾಡ್ಕೊಂಡಿದ್ದೆ. ಒಂದು ಚಪಾತಿ ಸ್ವಲ್ಪ ತರಕಾರಿ ಸಾಂಬಾರಿತ್ತು, ಅದು ಗಟ್ಟಿಯಾಗಿತ್ತು. ಹಾಗಾಗಿಬಿಟ್ಟು ಅದಕ್ಕೆ ನಾನು ಚಪಾತಿ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ. ಸ್ವಲ್ಪ ಚಿತ್ರಾನ್ನ, ಒಂದು ಚಪಾತಿ ಮತ್ತು ಸ್ವಲ್ಪ ತರಕಾರಿ ಸಾಂಬಾರು. ಅದು ಸಾಂಬಾರು ಗಟ್ಟಿಯಾಗಿದೆ. ಮತ್ತು ಸ್ವಲ್ಪ ಸೋಯಾ ಕಬಾಬು. ಇದು ನನ್ನ ಪ್ಲೇಟು, ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟು. ಇದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ ನಂತರ ನಾನು ಆಚೆ ಹೋಗಿ ನೋಡಿದ್ರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಮಳೆ ಬರ್ತಾಯಿತ್ತು. ಸರಿ, ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ, ಚಳಿ ಆಗ್ತಾಯಿತ್ತು. ಸರಿ, ಒಂದು ಗ್ಲಾಸ್ ಟೀ ಮಾಡೋಣ ಅಂತ ಇವಾಗ ನಾನು ಟೀ ಮಾಡ್ಕೊತಾ ಇದ್ದೀನಿ. ಟೀ ಆಯಿತು, ನೀವು ನೋಡ್ಬೋದು. ಸರಿ, ಟೀ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡಿದ್ನಲ್ಲ, ಸರಿ ಮಾಡಿದ್ದೆ ಕುತ್ಕೊಬಿಟ್ರೆ ಒಂಥರ ಸೋಂಬೇರಿತನ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ಟೀ ಮಾಡ್ಕೊಂಡು ಸ್ವಲ್ಪ ಆಚೆ ಹಾಗೆ ನೋಡ್ತಾ ಇದ್ದೆ. ಮಳೆ ಬರ್ತಾಯಿತ್ತು, ನೋಡ್ತಾ ಇದ್ದೆ. ಇವಾಗ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳೋಕ್ಕೆ ಆಗಲ್ಲ. ಹಾಗೆ ಟೀನ ಎಂಜಾಯ್ ಮಾಡ್ಕೊಂಡು ಆಚೆ ನೋಡ್ತಾ ಇದ್ದೆ. ಈ ಚಳಿಗಂತೂ ಬೇರೆ ಏನು ಕೆಲಸ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಆರಾಮಾಗಿ ಬೆಡ್ಶೀಟ್ ಹೊಚ್ಕೊಂಡು ಆರಾಮಾಗಿ ಕುತ್ಕೊಬಿಡೋಣ ಅಥವಾ ಮಲಗಿಬಿಡೋಣ ಅಂತ ಅನಿಸುತ್ತೆ. ಆದರೆ ಅಂತೂ ಕೆಲಸ ಅಂತೂ ಮಾಡಲೇಬೇಕು. ನನ್ನ ಬೆಳಗಿನ ರೂಟೀನ್ ಹೀಗಿರುತ್ತೆ. ಎಲ್ಲರ ಮನೆಗಳಲ್ಲಿ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿರೋ ಮನೆಗಳಲ್ಲೆಲ್ಲ ಹೀಗೆ ಇರುತ್ತೆ ಅಂತ ಅನಿಸುತ್ತೆ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಎಲ್ಲ ಆದಮೇಲೆ ನಾವು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಅಲ್ಲಿ ಗಂಟ ಬೆಳಿಗ್ಗೆನೇ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.